ಕೆಲವೊಂದು ಕೇಳಿಸಲ್ಲ ನನಗೆ. ಎಲ್ರಿಗೂ ನಮಸ್ಕಾರ. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೆಳೆಯ ಗೆಳತಿಯರಿಗೆ ನಮಸ್ಕಾರನ ಹೇಳ್ತಾ, ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ನಿಮ್ಮ ಹೆಸರು ಇನ್ನೊಂದ್ಸಲ ಹೇಳಿ. ಲಂಚುಲಾಲ್ ಅವರು, ಅವ್ರನ್ನ ಇವತ್ತೇ ಫಸ್ಟ್ ನಾನು ಪರಿಚಯ ಆಗಿದ್ದು. ಲಂಚುಲಾಲ್ ಅವರು ಮೊದಲೇ ಏನಾದರೂ ಪರಿಚಯ ಆಗಿದ್ರೆ ಅರುಣ್ ಅವ್ರು ಹೇಳ್ದಂಗೆ ಇನ್ನೊಂಚೂರು ಪೇಮೆಂಟ್ ಎಕ್ಸ್ಟ್ರಾ ಕೇಳ್ತಿದ್ವಿ ನಾವೆಲ್ಲರೂ. ಸೊ ಈಗ ಪರಿಚಯ ಆದರು. ರಜಾಕ್ ಅವರು ಮತ್ತು ಸುದೇಶ್ ಅವರು ನಮ್ಮನ್ನ ಮಾತಾಡಿಸಿ ಗೇಮ್ ಬಗ್ಗೆ ಎಲ್ಲ ಹೇಳಿದ್ರು. ಥ್ಯಾಂಕ್ ಯು ಸರ್. ನಮ್ಮನ್ನೆಲ್ಲ ಕರೆಸಿ ಆಟ ಆಡಿಸಿ ಒಂದು ಎಂಟರ್ಟೈನ್ಮೆಂಟ್ ಥರ ಒಂದು ಗೇಮನ್ನ ಆಡೋಕೆ ಕೊಟ್ಟು ದುಡ್ಡು ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು. ಅದಕ್ಕೊಂದು ಚಪ್ಪಾಳೆ ಹೊಡಿರಪ್ಪ ಎಲ್ಲರೂ. ದುಡ್ಡು ಕೊಟ್ಟು ಆಟ ಆಡಿಸ್ತಾ ಇದ್ದೀರಾ. ಸೊ ಇದು ನಮಗೆ ಹೊಸದೇನಲ್ಲ, ತಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಈಗಾಗಲೇ ಕ್ರಿಕೆಟ್ ಲೀಗ್ ಆಡಿದ್ವಿ, ಬೌಲಿಂಗ್ ಕಮರ್ ಅವ್ರು ಮಾಡಿದ್ದು, ಆಮೇಲೆ ಬೌಲಿಂಗ್ ಆಡಿದ್ವಿ, ಈಗ ಲೂಡೋ ಗೇಮ್ ಬಗ್ಗೆ ಹೇಳಬೇಕು ಅಂದರೆ ಇದು ಹೊಸದೇನಲ್ಲ. ನಮ್ಮ ಆವಾಗ್ಲಿಂದನೂ ನೀವು ಹೇಳಿದಾಗೆ ಪಾಂಡವರು ಆಡಿದ್ರು. ಅದಾದಮೇಲೆ ಚೆಸ್ ಅಂತ ಆಯಿತು, ಪಗಡೆ ಆಯಿತು, ಚೆಸ್ ಆಯಿತು. ಊರಲ್ಲಿ ನಾವು ಚೌಕಾಬಾರ ಆಡ್ತಾ ಇದ್ವಿ, ಕ್ರಿಕೆಟ್ ಆಡ್ತಾ ಇದ್ವಿ, ಖೋ ಖೋ ಆಡ್ತಾ ಇದ್ವಿ, ಮರ್ಕೋತಿ ಆಟ ಆಡ್ತಿದ್ವಿ, ಇದೆಲ್ಲ ಆಟ ಆಡಿದ್ವಿ. ಲೂಡೋ ಅಂದಾಗ ಸ್ಪೆಷಲಾಗಿ ನಮಗೆ ಕೊರೋನಾ ಟೈಮ್ ನೆನಪಾಗುತ್ತೆ. ಕೊರೋನಾದಲ್ಲಿ ಎಲ್ಲರೂ ಫ್ರೀ ಆಗಿದ್ವಿ, ಎಲ್ಲರೂ ಊರಲ್ಲೇ ಇದ್ವಿ, ಬಟ್ ಎಲ್ಲೆಲ್ಲೋ ಬೇರೆ ಎಲ್ಲೆಲ್ಲೋ ಇದ್ವಿ. ಸೊ ಎಲ್ಲ ಆರ್ಟಿಸ್ಟ್ಗಳ ಜೊತೆಲೆಲ್ಲ ಲೂಡೋ ಆಡ್ತಾ ಇದ್ವಿ ನಾವು. ಸೊ ಅದಕ್ಕಿಂತ ಡಿಫ್ರೆಂಟಾಗಿ ಅವ್ರು ಪ್ಲಾನ್ ಮಾಡಿದ್ದಾರೆ. ಬಟ್ ಒಳ್ಳೆ ಗೇಮು, ದುಡ್ಡು ಕೊಟ್ಟು ಆಟ ಆಡಿಸ್ತಿದ್ದಾರೆ ನಮಗೆ. ಸೊ ಹಾಗಾಗಿ ನಾವೆಲ್ಲರೂ ಒಪ್ಕೊಂಡು ಆಟ ಆಡ್ತಾ ಇದೀವಿ. ನಿಮ್ಮೆಲ್ಲರ ಸಪೋರ್ಟು ಇರಲಿ. ಇವರು ಒಳ್ಳೆ ಟೀಮ್ ಕಟ್ಕೊಂಡು ಬಂದಿದ್ದಾರೆ. ಇದಾದ್ಮೇಲೆ ಆಗ್ಲೇ ಕೇಳಿದ್ರು ಸರ್ ಏನು ಗೇಮ್ ಮಾತ್ರ ಆಡೋದ ಅಂತ. ಇದಾದ್ಮೇಲೆ ಅವ್ರ ಪ್ಲಾನ್ ತುಂಬ ಇದೆ. ಇನ್ನೂ ಒಂದು 2-3 ಕಬಡ್ಡಿ ಗೇಮ್ ಆಡಿಸೋವಂಥದ್ದು, ನೆಕ್ಸ್ಟ್ ಸಿನಿಮಾಗಳು ಮಾಡೋವಂಥದ್ದು, ಕನ್ನಡ ಇಂಡಸ್ಟ್ರಿಗೆ ಒಂದಷ್ಟು ಕೊಡುಗೆಗಳನ್ನ ಕೊಡಬೇಕು ಅಂತಲೇ ಮಂಗಳೂರಿಂದ ಬಂದಂಥದ್ದು ಒಂದಷ್ಟು ಡಿಸ್ಕಸ್ ಮಾಡಿದಾಗ. ಸೊ ಹಾಗಾಗಿ ನಮ್ಮೆಲ್ಲರ ಸಪೋರ್ಟು, ಹಾಗೆ ನಿಮ್ಮ ಸಪೋರ್ಟ್ ಮೇನ್ ಇರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಆಮೇಲೆ ನಾವಂತೂ ನಮ್ಮ ಟೀಮು ಗೌಡ ವಾರಿಯರ್ಸು, ಮಾನ್ಯ ಗೌಡ, ಕೆಂಪೇಗೌಡ. ವಾರಿಯರ್ಸ್ ಅಂದ್ರೆ ಯೋಧರು. ನಾವು ಗೆಲ್ತೀವಿ. ನೋಡಿ, ಗೆಲ್ತೀವಿ ಅಂದ ತಕ್ಷಣ ಎಲ್ಲ ಹೆಂಗ್ ನೋಡ್ತಾವ್ರೆ. ಆಯ್ತು ಬಿಡ್ರಪ್ಪ, ಗೆಲ್ಲೋಣ, ಯಾರಿಗಿದ್ರು ಖುಷಿನೇ. ನಾವೇ ಗೆಲ್ಲೋಣ.